ಮನಸ್ಸುಗಳಿಗೆ ನಮಸ್ಕಾರ. ರಾಜಕೀಯದಲ್ಲಿ ಕ್ರೆಡಿಟ್ ವಾರ್ ಎನ್ನುವುದು ಹಳೆಯ ಚಾಳಿ. ಆದ್ರೆ ಸಾವಿನ ಮನೆಯಲ್ಲೂ ಈ ಸ್ಪರ್ಧಾತ್ಮಕ ಮನೋಭಾವ ಮನೆ ಮಾಡಿರುವುದು ಈಗಿನ ವಿಚಿತ್ರ ವಿದ್ಯಮಾನ. ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದ ಸಿಕ್ತ ಅಪಘಾತದ ನಂತರ ಬೆಳವಣಿಗೆಗಳು ನೋಡ್ತಾ ಇದ್ರೆ ನಮ್ಮ ಆಡಳಿತ ವ್ಯವಸ್ಥೆ ಯಾರು ಹೆಚ್ಚು ಪರಿಹಾರ ಕೊಡ್ತಾರೆ ಎನ್ನುವ ಹರಾಜು ಪ್ರಕ್ರಿಯೆಗೆ ಇಳಿದಂತಿದೆ. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಯಾವುದೇ ರಾಜ್ಯದಲ್ಲಿ ದೊಡ್ಡ ದುರಂತ ನಡೆದಾಗ ಕೇಂದ್ರ ಸರ್ಕಾರದಿಂದ PMNRF ಮೂಲಕ ಪರಿಹಾರ ಘೋಷಣೆಯಾಗುವುದು ವಾಡಿಕೆ. ಅದರಂತೆ ಪ್ರಧಾನಿ ಮೋದಿ ಅವರು ಮೃತಪಟ್ಟವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಘೋಷಿಸಿದ್ರು. ಅಲ್ಲಿಯವರೆಗೆ ಬಹುಶಃ ಕುರ್ಚಿ ವಿಚಾರದಲ್ಲಿದ್ರೋ, ಬಜೆಟ್ ಲೆಕ್ಕಾಚಾರದಲ್ಲಿದ್ರೋ ಅಥವಾ ಫೈಲುಗಳ ವಿಲೇವಾರಿಯಲ್ಲಿದ್ರೋ ಎಲ್ಲಿದ್ರೋ ಗೊತ್ತಿಲ್ಲ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೌನವಾಗಿದ್ರು. ಆದ್ರೆ ಯಾವಾಗ ಕೇಂದ್ರದಿಂದ 2 ಲಕ್ಷ ಘೋಷಣೆ ಬಂತು, ತಕ್ಷಣವೇ ಎಚ್ಚೆತ್ತ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿತು. ಸಿದ್ದರಾಮಯ್ಯನವರ ಸರ್ಕಾರ ಈ ಹಿಂದೆ ಕೆಲವು ದುರಂತಗಳಲ್ಲಿ ತೋರಿದ ಜೆಟ್ ವೇಗದ ಪರಿಹಾರ ನೀಡುವುದರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಹಿಂದಿನ ವೇಗ ಈಗೇಕೆ ಮುಂದಾಗಿದೆಯೋ ಗೊತ್ತಿಲ್ಲ. ಕೇರಳದಲ್ಲಿ ಆನೆ ತುಳಿತಕ್ಕೂ ಪರಿಹಾರ ಸಿದ್ಧ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತವೇ, ಅಲ್ಲೂ ವಿಳಂಬವಿಲ್ಲ. ಬಾಣಂತಿಯರ ಸಾವಿನ ದುರಂತವೇ, ಅಲ್ಲಿಯೂ ಮುಖ್ಯಮಂತ್ರಿಗಳು ಮಾನವೀಯತೆಯಿಂದಲೇ ಸ್ಪಂದಿಸಿದ್ರು. ಆದರೆ ಚಿತ್ರದುರ್ಗ ಬಸ್ ದುರಂತದ ವಿಷಯಕ್ಕೆ ಬಂದಾಗ ಮಾತ್ರ ಈ ಮಾನವೀಯ ವೇಗಕ್ಕೆ ಬ್ರೇಕ್ ಬಿದ್ದಿದ್ದು ಏಕೆ? ಪ್ರಧಾನಿ ಮೋದಿ ಅವರು ಹಣ ಘೋಷಿಸುವವರೆಗೂ ಕಾದು ನೋಡುವ ತಂತ್ರಗಾರಿಕೆಯ ಅಗತ್ಯವಿತ್ತೆ, ಅಥವಾ ಕೇಂದ್ರ ಸರ್ಕಾರಕ್ಕಿಂತ ಒಂದು ಕೈ ಮೇಲಿರಬೇಕು ಎನ್ನುವ ಪರಿಹಾರದ ಪೈಪೋಟಿ ಇಲ್ಲಿ ಕೆಲಸ ಮಾಡಿದೆ. ಕೇಂದ್ರ 2 ಲಕ್ಷ ಕೊಟ್ಟರೆ ನಾವು 5 ಲಕ್ಷ ಕೊಡಬೇಕು, ಆಗಲೇ ನಾವು ಜನಪರ ಎಂದು ತೋರಿಸಿಕೊಳ್ಳಲು ಸಾಧ್ಯ ಎನ್ನುವ ಮನಸ್ಥಿತಿ ಇದ್ದಂತಿದೆ. ಸತ್ತವರ ಕುಟುಂಬಕ್ಕೆ ಹಣ ಸಿಗುವುದು ಮುಖ್ಯ ನಿಜ, ಆದ್ರೆ ಆ ಹಣ ಘೋಷಿಸುವ ಹಿಂದೆ ನಾನು ನಿನಗಿಂತ ಮಿಗಿಲು ಎನ್ನುವ ರಾಜಕೀಯ ಲೆಕ್ಕಾಚಾರ ಇರಬಾರದು ಅಷ್ಟೇ. ಕೇಂದ್ರ ಘೋಷಿಸಿದ ಮೇಲೆ ರಾಜ್ಯ ಘೋಷಿಸುವುದು ಒಂದು ರೀತಿಯಲ್ಲಿ ರಿಯಾಕ್ಟಿವ್ ಪಾಲಿಟಿಕ್ಸ್. ಅಂದ್ರೆ ಎದುರಾಳಿ ಏನು ಮಾಡುತ್ತಾನೆಂದು ನೋಡಿ ತನ್ನ ನಡೆಯನ್ನ ನಿರ್ಧರಿಸುವುದು. ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಕ್ಕೆ ನೀವು 5 ಲಕ್ಷ ಕೊಟ್ಟರೂ 50 ಲಕ್ಷ ಕೊಟ್ಟರೂ ಹೋದ ಜೀವ ಮರಳಿ ಬರುವುದಿಲ್ಲ. ಅಂತಹ ಕುಟುಂಬಗಳ ಕಣ್ಣೀರು ಒರೆಸುವಲ್ಲಿ ಪ್ರಾಮಾಣಿಕತೆ ಇರಬೇಕೇ ಹೊರತು ನಾನು ಮೋದಿಗಿಂತ ಹೆಚ್ಚು ಕೊಟ್ಟೆ ಅಂತ ಬೆನ್ನು ತಟ್ಕೊಳ್ಳೋದಲ್ಲ. ಇನ್ನು ಮುಂದಾದ್ರೂ ಇಂತಹ ದುರಂತಗಳು ಸಂಭವಿಸಿದಾಗ ಬೇರೆಯವರ ಘೋಷಣೆಗಾಗಿ ಕಾಯದೆ ರಾಜ್ಯ ಸರ್ಕಾರವೇ ಮೊದಲು ಸ್ಪಂದಿಸುವ ರಾಜಧರ್ಮ ಪಾಲಿಸಲಿ. ಅಪಘಾತ ನಡೆದಿರುವುದು ನಮ್ಮ ಕರ್ನಾಟಕದಲ್ಲಿ, ಪ್ರಾಣ ಹೋಗಿರುವುದು ನಮ್ಮ ನೆಲದಲ್ಲಿ, ದುಃಖದಲ್ಲಿರುವುದು ನಮ್ಮ ಕುಟುಂಬಗಳು. ಪರಿಹಾರ ಎಷ್ಟೇ ಇರಲಿ, ಸಾಂತ್ವನ ಮೊದಲಿರಲಿ. ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.